ಸೂರ್ಯನ ಬಿಸಿಲು ಮೈ ಸುಡುತ್ತಿದ್ದ ಆ ಮಧ್ಯಾಹ್ನ ರಮೇಶ್ ಸಂಕಷ್ಟ ಸ್ಟೇಷನ್ನ ಹತ್ತಿರ ಹಾದು ಹೋಗುತ್ತಿದ್ದ. ಅವನ ಮನಸ್ಸಿನಲ್ಲಿ ಸಾವಿರ ಚಿಂತೆಗಳು, ವ್ಯಾಪಾರದ ನಷ್ಟ, ಕುಟುಂಬದ ಜವಾಬ್ದಾರಿಗಳು ಕಾಡುತ್ತಿದ್ದವು. ತನ್ನದೇ ಪಾಡಿಗೆ ನಡೆದು ಹೋಗುತ್ತಿದ್ದವನಿಗೆ ದೂರದಲ್ಲಿ ಯಾರೋ ಅಳುವ ಶಬ್ದ ಕೇಳಿಸಿತು. ಕುತೂಹಲದಿಂದ ಆ ಕಡೆ ನೋಡಿದಾಗ ಸ್ಟೇಷನ್ ಕಟ್ಟೆಯ ಮೇಲೆ ಒಬ್ಬ 10-12 ವರ್ಷದ ಅನಾಥ ಹೆಣ್ಣು ಮಗು ಮುದುಡಿ ಕುಳಿತಿತ್ತು. ಅವಳ ಮುಖದಲ್ಲಿ ಹಸಿವು, ಭಯ, ಅಗಾಧ ದುಃಖ ಮಡುಗೆಟ್ಟಿತ್ತು. ಅವಳ ಬಟ್ಟೆಗಳು ಹಳೆದಾಗಿದ್ದವು, ಧೂಳು ಮೆತ್ತಿಕೊಂಡಿದ್ದವು. ರಮೇಶ್ ಅವಳ ಹತ್ತಿರ ಹೋದಾಗ ಆ ಮಗು ತಲೆ ಎತ್ತಿ ನೋಡಿತು. ಕಣ್ಣುಗಳು ಕೆಂಪಾಗಿ ಊದಿಕೊಂಡಿದ್ದವು. ಸತತ ಅಳುವಿನಿಂದ ಗಂಟಲು ಕಟ್ಟಿದಂತಾಯಿತು. ಅಣ್ಣ, ಅಣ್ಣ, ದಯವಿಟ್ಟು ನನ್ನ ಕೈಗೆ ತೋರಿಸಿ, ಅವಳು ಅಳುತ್ತಾ ಗದ್ಗದಿತ ಧ್ವನಿಯಲ್ಲಿ ಹೇಳಿದಳು. ರಮೇಶ್ಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಇಂತಹ ಪರಿಸ್ಥಿತಿಯನ್ನು ಅವನು ಎಂದೂ ಎದುರಿಸಿರಲಿಲ್ಲ. ಅವಳ ಕಣ್ಣಿನ ನೋವು ಅವನ ಹೃದಯವನ್ನು ಕಲಕಿತು. ಸಂಕಟದಿಂದ ಅವನು ಅವಳತ್ತ ತನ್ನ ಕೈ ಚಾಚಿದ. ಅವಳು ತಟ್ಟನ್ನು ರಾಕಿ ಕಟ್ಟಿ ಜೋರಾಗಿ ಅಳಲು ಶುರು ಮಾಡಿದಳು. ಆ ಕ್ಷಣದಲ್ಲಿ ಆ ಮಗುವಿಗೆ ಯಾರಾದರೂ ಆಸರೆ ಬೇಕು ಅನ್ನಿಸಿತು. ಏನಾಯ್ತಮ್ಮ, ಯಾಕೆ ಹೀಗೆ ಅಳುತ್ತಿದ್ದೀಯಾ? ರಮೇಶ್ ಮೆತ್ತನೆಯ ಧ್ವನಿಯಲ್ಲಿ ಕೇಳಿದ. ನನಗೆ ಯಾರೂ ಇಲ್ಲ ಅಣ್ಣ, ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಅನಾಥ, ಅವಳು ಬಿಕ್ಕಿ ಬಿಕ್ಕಿ ಹೇಳಿದಳು. ಆ ಮಾತುಗಳು ರಮೇಶ್ನ ಕರುಳನ್ನು ಹಿಂಡಿದವು. ನನ್ನ ಅಪ್ಪ ಅಮ್ಮ 1 ವಾರದ ಹಿಂದೆ ಸತ್ತು ಹೋಗಿದ್ದಾರೆ. ಅವಳು ಮಾತು ಮುಗಿಯುವ ಮುನ್ನವೇ ಅವಳು ಮತ್ತೆ ಅಳಲು ಶುರು ಮಾಡಿದಳು. ರಮೇಶ್ನ ಮನಸ್ಸು ಕರಗಿತು. ತಾನು ಎಷ್ಟೇ ಕಷ್ಟದಲ್ಲಿದ್ದರೂ ಈ ಮಗುವಿಗೆ ಕಷ್ಟ ತನ್ನ ಕಷ್ಟಕ್ಕಿಂತ ದೊಡ್ಡದೆಂದು ಅವನಿಗೆ ಅನ್ನಿಸಿತು. ಮುಂದೇನು ಮಾಡಬೇಕೆಂದು ತೋಚದೆ ಒಂದಷ್ಟು ಹೊತ್ತು ಸುಮ್ಮನೆ ಕುಳಿತ. ಆ ಮಗುವಿಗೆ ಆಶ್ರಯ ನೀಡುವ ನಿರ್ಧಾರ ಅವನ ಮನಸ್ಸಿನಲ್ಲಿ ಮೂಡಿತು. ರಮೇಶ್ನ ಮನಸ್ಸು ಆ ಅನಾಥ ಮಗುವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಸಿದ್ಧವಾಯಿತು. ಆದರೆ ಅವನಿಗೆ ಎಲ್ಲಿ ಕರೆದುಕೊಂಡು ಹೋಗಬೇಕು? ತನ್ನ ಮನೆಯಲ್ಲಿ ಪರಿಸ್ಥಿತಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ. ಒಂದು ಕ್ಷಣ ಯೋಚಿಸಿದ. ಏನಾದರೂ ಆಗಲಿ, ಈ ಮಗುವಿಗೆ ಆಸರೆ ಬೇಕು ಎಂದು ನಿರ್ಧರಿಸಿದ. ಅವನು ಆ ಹೆಣ್ಣು ಮಗುವಿನ ಕೈ ಹಿಡಿದುಕೊಂಡು ನಿಧಾನವಾಗಿ ಎದ್ದು ನಿಂತ. ಬಾ ಮಗು, ನನ್ನ ಜೊತೆ ಬಾ, ಇನ್ಮುಂದೆ ನೀನು ಅನಾಥೆ ಅಲ್ಲ ಎಂದು ಹೇಳಿದ. ಅವಳು ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಅವಳ ಕಣ್ಣಲ್ಲಿ ಒಂದು ಸಣ್ಣ ಭರವಸೆಯ ಕಿಡಿ ಹೊತ್ತಿಕೊಂಡಿತು. ಅವರು ಸಂಕಷ್ಟ ಸ್ಟೇಷನ್ನಿಂದ ಹೊರಟು ರಮೇಶ್ನ ಚಿಕ್ಕ ಮನೆಯ ಕಡೆಗೆ ಹೆಜ್ಜೆ ಹಾಕಿದರು. ದಾರಿಯುದ್ದಕ್ಕೂ ರಮೇಶ್ ಅವಳ ಹೆಸರನ್ನು ಕೇಳಿದ. ನನ್ನ ಹೆಸರು ಸುಮಾ ಎಂದು ಅವಳು ಮೆಲ್ಲಗೆ ಹೇಳಿದಳು. ಸುಮಾ ಅಂದರೆ ಹೂವು, ಆದರೆ ಅವಳ ಬಾಳು ಕರುಣಾಜನಕವಾಗಿತ್ತು. ರಮೇಶ್ ಮನೆಗೆ ಸುಮನನ್ನು ಕರೆದುಕೊಂಡು ಹೋದಾಗ ಅವನ ಹೆಂಡತಿ ಮೀನಾ ಆಶ್ಚರ್ಯದಿಂದ ನೋಡಿದಳು. ಮೀನಾ ತುಂಬ ಒಳ್ಳೆಯ ಮನಸ್ಸಿನವಳಾಗಿದ್ದಳು. ರಮೇಶ್ ಸುಮಾ ಬಗ್ಗೆ ಹೇಳಿದಾಗ ಅವಳು ಕರಗಿ ಹೋಗಿದ್ದಳು. ಪಾಪ, ಇನ್ಮುಂದೆ ಇವಳು ನಮ್ಮ ಮಗಳು ಎಂದು ಹೇಳಿ ಅವಳನ್ನು ಅಪ್ಪಿಕೊಂಡಿದ್ದಳು. ಸುಮಳಿಗೆ ಮನೆ ದೊರಕಿತು. ರಮೇಶ್, ಮೀನಾ ಅವಳನ್ನು ತಮ್ಮ ಸ್ವಂತ ಮಗಳಂತೆ ನೋಡಿಕೊಂಡರು. ಸುಮಾ ಜೀವನದಲ್ಲಿ ಮೊದಲ ಬಾರಿಗೆ ನಿಜವಾದ ಪ್ರೀತಿ, ಕಾಳಜಿಯನ್ನು ಅನುಭವಿಸಿದಳು. ರಮೇಶ್ ತನ್ನೆಲ್ಲ ಕಷ್ಟಗಳ ನಡುವೆಯೂ ಸುಮಗೆ ಅತ್ಯುತ್ತಮ ಶಿಕ್ಷಣ ನೀಡಲು ನಿರ್ಧರಿಸಿದ. ಅವಳನ್ನು ಶಾಲೆಗೆ ಸೇರಿಸಿದ. ಸುಮಳಿಗೂ ಕಲಿಯುವ ಆಸೆ ಅಪಾರವಾಗಿತ್ತು. ಅವಳು ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಳು. ರಮೇಶ್ ಪ್ರತಿದಿನ ಅವಳಿಗೆ ಪಾಠ ಹೇಳಿದ. ಅವಳ ಕನಸುಗಳಿಗೆ ನೆರವೇರಿದ. ಮೀನಾ ಅವಳಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸಿದಳು. ಸುಮಾ ಈ ಹೊಸ ಜೀವನದಲ್ಲಿ ತನ್ನ ಹಿಂದಿನ ದುಃಖವನ್ನು ಮರೆತು ಹೊಸ ಭರವಸೆಯೊಂದಿಗೆ ಬೆಳೆದಳು. ಸುಮಗೆ ಓದುವುದು ಎಂದರೆ ಅಚ್ಚುಮೆಚ್ಚು. ರಮೇಶ್ ಮತ್ತು ಮೀನಾ ಅವಳ ಪ್ರತಿಭೆಯನ್ನು ಗುರುತಿಸಿ ಅವಳಿಗೆ ಸಂಪೂರ್ಣ ಬೆಂಬಲ ನೀಡಿದರು. ರಮೇಶನಿಗೆ ವ್ಯಾಪಾರದಲ್ಲಿ ಹಲವಾರು ಏರುಪೇರುಗಳಿದ್ದವು. ಕೆಲವೊಮ್ಮೆ ಸಾಲ ಕೂಡ ಮಾಡಬೇಕಾಗಿತ್ತು. ಆದರೆ ಅವನು ಸುಮದ ಶಿಕ್ಷಣಕ್ಕೆ ಎಂದಿಗೂ ಅಡ್ಡಿಪಡಿಸಲಿಲ್ಲ. ನನ್ನ ಮಗಳು ದೊಡ್ಡ ಅಧಿಕಾರಿ ಆಗಬೇಕು, ಚೆನ್ನಾಗಿ ಓದಬೇಕು ಎಂದು ಹಗಲು ರಾತ್ರಿ ಕಷ್ಟಪಟ್ಟ. ಸುಮಾ ಪ್ರಾಥಮಿಕ ಶಾಲೆಯಿಂದ ಪದವಿ ಶಿಕ್ಷಣದವರೆಗೂ ಉತ್ತಮ ಅಂಕಗಳನ್ನು ಗಳಿಸುತ್ತಾ ಬಂದಳು. ಕಾನೂನು ಕ್ಷೇತ್ರದಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದಳು. ಅವಳಿಗೆ ನ್ಯಾಯದ ಬಗ್ಗೆ ತೀವ್ರ ಕಾಳಜಿ ಇತ್ತು. ರಮೇಶ್ ತನ್ನೆಲ್ಲ ಕಷ್ಟಗಳನ್ನು ಬದಿಗಿಟ್ಟು ಅವಳನ್ನು ಕಾನೂನು ಕಾಲೇಜಿಗೆ ಸೇರಿಸಿದ. ಸುಮಾ ಅಲ್ಲಿಯೂ ತನ್ನ ಅಧ್ಯಯನವನ್ನು ಮುಳುಗಿ ಹೋದಳು. ಅವಳು ಪ್ರತಿದಿನವೂ ಗ್ರಂಥಾಲಯದಲ್ಲಿ ಕಟ್ಟೆಗಟ್ಟಲೆ ಓದುತ್ತಿದ್ದಳು. ಅವಳ ಬುದ್ಧಿವಂತಿಕೆ, ಪರಿಶ್ರಮ ಎಲ್ಲರಿಗೂ ಮಾದರಿಯಾಗಿತ್ತು. ಕಾಲೇಜ್ ದಿನಗಳಲ್ಲಿ ಸುಮಾ ಹಲವಾರು ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದಿದ್ದಳು. ಅವಳ ಮಾತುಗಾರಿಕೆ, ವಿಷಯ ಗ್ರಹಣ ಶಕ್ತಿ ಅತ್ಯದ್ಭುತವಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅವಳಲ್ಲಿ ನ್ಯಾಯದ ಬಗ್ಗೆ ಒಂದು ದೃಢವಾದ ನಂಬಿಕೆ ಇತ್ತು. ಅವಳು ತನ್ನನ್ನು ಸಾಕಿ ಸಲಹಿದ ರಮೇಶ್ ಮತ್ತು ಮೀನಾ ಅವರ ಕನಸನ್ನು ನನಸು ಮಾಡಲು ಕಷ್ಟಪಟ್ಟ ಅಧ್ಯಯನ ಮಾಡಿದಳು. ಕಾನೂನು ಪದವಿ ಮುಗಿಸಿದ ನಂತರ ಸುಮಾ ನ್ಯಾಯಾಧೀಶರ ಪರೀಕ್ಷೆಗಳಿಗೆ ತಯಾರಿ ನಡೆಸಿದಳು. ರಮೇಶ್ ಮತ್ತು ಮೀನಾ ಅವಳಿಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದರು. ಕೊನೆಗೂ ಅವಳ ಪರಿಶ್ರಮಕ್ಕೆ ಫಲ ದೊರಕಿತು. ಸುಮಾ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದಳು. ರಮೇಶ್ ಮತ್ತು ಮೀನಾ ತುಂಬ ಸಂತೋಷದಿಂದ ಕಣ್ಣೀರಿಟ್ಟರು. ಅವರು ತಮ್ಮ ಮಗಳ ಸಾಧನೆ ಬಗ್ಗೆ ಹೆಮ್ಮೆ ಪಟ್ಟರು. ಸುಮಾ ದೊಡ್ಡ ಅಧಿಕಾರಿಯಾಗಿ ಅವರ ಎಲ್ಲ ಕಷ್ಟಗಳನ್ನು ಮರೆಸುವಂತೆ ಮಾಡಿದಳು. ಅವಳು ಇಡೀ ಸಮಾಜಕ್ಕೆ ಮಾದರಿಯಾದಳು. ತನ್ನ ಅನಾಥೆಯಾಗಿದ್ದ ಬದುಕಿನಿಂದ ನ್ಯಾಯಾಧೀಶರ ಪೀಠದವರೆಗೆ ಅವಳ ಪ್ರಯಾಣ ಎಲ್ಲರಿಗೂ ಸ್ಫೂರ್ತಿಯಾಗಿತ್ತು.
ಸುಮಾ ನ್ಯಾಯಾಧೀಶಳಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವಳ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು. ಅವಳು ನ್ಯಾಯ ಸಿದ್ಧಾಂತಗಳಿಗೆ ಅಂಟಿಕೊಂಡಿರುವ ಯಾವುದೇ ಪ್ರಭಾವಕ್ಕೆ ಒಳಗಾಗದ ಪ್ರಾಮಾಣಿಕ ನ್ಯಾಯಾಧೀಶ ಎಂದು ಹೆಸರು ಗಳಿಸಿದಳು. ಅವಳು ನೀಡಿದ ತೀರ್ಪುಗಳು ಯಾವಾಗಲೂ ನ್ಯಾಯಬದ್ಧವಾಗಿದ್ದವು. ಯಾವುದೇ ಮೇಲಾಟವಿಲ್ಲದೆ ರಮೇಶ್ ಮತ್ತು ಮೀನಾ ಅವಳ ಸಾಧನೆಯನ್ನು ಕಂಡು ಹಿರಿ ಹಿಗ್ಗಿದರು. ತಮ್ಮ ಮಗಳು ಬೆಳೆದ ರೀತಿಯನ್ನು ಕಂಡು ಅವರಿಗೆ ಆನಂದವಾಯಿತು. ಸುಮಾ ಕೂಡ ತಾನು ಇಷ್ಟು ದೊಡ್ಡ ಹುದ್ದೆಗೆ ಬರಲು ಕಾರಣರಾದ ರಮೇಶ್ ಮತ್ತು ಮೀನಾ ಬಗ್ಗೆ ಅಪಾರ ಗೌರವ ಮತ್ತು ಪ್ರೀತಿಯನ್ನು ಹೊಂದಿದ್ದಳು. ಅವರ ಆಸರೆ ಇಲ್ಲದಿದ್ದರೆ ತನ್ನ ಜೀವನ ಹೇಗೆ ಆಗುತ್ತಿತ್ತು ಎಂದು ಆಗಾಗ ಯೋಚಿಸುತ್ತಿದ್ದಳು. ಅವಳು ರಮೇಶ್ ಮತ್ತು ಮೀನಾ ಅವರನ್ನು ತನ್ನ ಸ್ವಂತ ತಂದೆ ತಾಯಿಯಂತೆ ನೋಡಿಕೊಂಡಿದ್ದಳು. ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸಿದಳು. ಒಂದು ದಿನ ಸುಮಾಳ ನ್ಯಾಯಾಲಯಕ್ಕೆ ಒಂದು ಹೊಸ ಪ್ರಕರಣ ಬಂದಿತ್ತು. ಆ ಕೇಸ್ನ ದಾಖಲೆಗಳನ್ನು ಪರಿಶೀಲಿಸಿದಾಗ ಅವಳ ಮನಸ್ಸಿನಲ್ಲಿ ಏನೋ ಒಂದು ಆತಂಕ ಶುರುವಾಯಿತು. ಅದು ಕೊಲೆಯ ಪ್ರಕರಣವಾಗಿತ್ತು. ಆ ಪ್ರಕರಣದ ವಿವರಗಳನ್ನು ಓದುತ್ತಾ ಹೋದಂತೆ ಅವಳಿಗೆ ಏನೋ ವಿಚಿತ್ರ ಅಸಹಜತೆ ಕಾಡಲು ಶುರುವಾಯಿತು. ಆರೋಪಿಯ ಹೆಸರು ರಮೇಶ್ ಎಂದು ಇತ್ತು. ಕ್ಷಣಕಾಲ ಸುಮಳಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಇದು ತನ್ನ ತಂದೆ ರಮೇಶ್ ಅಲ್ಲವೇ ಎಂದು ಮನಸ್ಸು ಪ್ರಶ್ನಿಸಿತು. ಆತಂಕದಿಂದ ಕೈಕಾಲು ನಡುಗಲಾರಂಭಿಸಿದಳು. ಆಳವಾಗಿ ಉಸಿರು ತೆಗೆದುಕೊಂಡು ಮತ್ತೆ ನೋಡಿದಳು. ಹೌದು, ಇದು ತನಗೆ ಜೀವ ಕೊಟ್ಟ ರಮೇಶ್ ಅವರೇ. ಆದರೆ ಅವರ ಮೇಲೆ ಕೊಲೆ ಆರೋಪ ಏಕೆ? ಸುಮಳಿಗೆ ನಂಬಲಾಗಲಿಲ್ಲ. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಈ ಕೇಸ್ ತಾನು ನಿರ್ವಹಿಸಬೇಕೇ ಬೇಡವೇ ಎಂದು ಗೊಂದಲದಲ್ಲಿ ಸಿಲುಕಿದಳು. ಆದರೆ ನ್ಯಾಯಾಧೀಶೆಯಾಗಿ ಅವಳಿಗೆ ಯಾವುದೇ ವೈಯಕ್ತಿಕ ಭಾವನೆಗಳಿಗೆ ಮಣೆ ಹಾಕುವಂತಿರಲಿಲ್ಲ. ನ್ಯಾಯ ಎತ್ತಿ ಹಿಡಿಯುವುದು ಅವಳ ಕರ್ತವ್ಯವಾಗಿತ್ತು. ಇದು ವಿಧಿ ಆಡಿದ ವಿಚಿತ್ರಾಟ ಎಂದೇ ಅವಳಿಗೆ ಅನಿಸಿತು. ಸುಮಾ ಆ ಪ್ರಕರಣದ ವಿಚಾರಣೆ ನಡೆಸಲೇಬೇಕಾಯಿತು. ಅವಳ ಮನಸ್ಸು ಒಪ್ಪದಿದ್ದರೂ ನ್ಯಾಯದ ಕಡೆಗೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು. ರಮೇಶ್ ನನ್ನನ್ನು ನ್ಯಾಯಾಲಯಕ್ಕೆ ಕರೆತಂದಾಗ ಸುಮಾ ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳದಂತೆ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡಳು. ರಮೇಶ್ ಸಹ ತನ್ನನ್ನು ಸಾಕಿ ಬೆಳೆಸಿದ ಮಗಳು ಇಂದು ತನಗೆ ಶಿಕ್ಷೆ ನೀಡುವ ಸ್ಥಾನದಲ್ಲಿರುವುದನ್ನು ಕಂಡು ಆಶ್ಚರ್ಯಚಕಿತನಾದ. ವಿಚಾರಣೆ ನಡೆಸಿತು. ಪ್ರಾಸಿಕ್ಯೂಷನ್ ಪರ ವಕೀಲರು ರಮೇಶನ ವಿರುದ್ಧ ಬಲವಾದ ಸಾಕ್ಷ್ಯಗಳನ್ನು ಮಂಡಿಸಿದರು. ಸಾಕ್ಷಿಗಳನ್ನು ಕೇಳಿದಾಗ ಸುಮಳಿಗೆ ಅರಿವಾಯಿತು. ಆ ಕೊಲೆ ಮಾಡಿದ್ದು ತನ್ನ ಹೆತ್ತವರನ್ನೇ. ಹೌದು, ರಮೇಶ್ ತನ್ನನ್ನು ಸಾಕಿ ಸಲುಹಿಸಿದರೂ ಅವನು ತನ್ನ ನಿಜವಾದ ಅಪ್ಪ ಅಮ್ಮನನ್ನು ಕೊಲೆ ಮಾಡಿದ್ದಾನೆ ಎಂಬುದು ನ್ಯಾಯಾಲಯದಲ್ಲಿ ಸಾಬೀತಾಗಿತ್ತು. ಅವಳ ಮನಸ್ಸು ತೀವ್ರ ಸಂಘರ್ಷಕ್ಕೆ ಒಳಗಾಗಿತ್ತು. ತನ್ನನ್ನು ಅನಾಥೆಂದು ಕರುಣೆಯಿಂದ ಮನೆಗೆ ಕರೆದುಕೊಂಡು ಹೋಗಿ ಪ್ರೀತಿಯಿಂದ ಸಾಕಿದವನೇ ತನ್ನ ಹೆತ್ತವರ ಕೊಲೆಗಾರ ಎಂದು ತಿಳಿದಾಗ ಅವಳ ಹೃದಯ ಛಿದ್ರವಾಯಿತು. ವಿಚಾರಣೆಯ ಕೊನೆಯಲ್ಲಿ ಎಲ್ಲ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಸುಮಾ ಭಾರವಾದ ಹೃದಯದಿಂದ ತೀರ್ಪನ್ನು ನೀಡಿದಳು. ಆರೋಪಿ ರಮೇಶ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಎಂದು ಘೋಷಿಸಿದಳು. ಆ ಒಂದು ಕ್ಷಣ ಕೋರ್ಟ್ ಹಾಲ್ನಲ್ಲಿ ನಿಶಬ್ದ ಆವರಿಸಿತು. ರಮೇಶ್ ಆಘಾತದಿಂದ ಸುಮಳನ್ನು ನೋಡಿದ. ತಾನು ಯಾರಿಗೆ ಪ್ರೀತಿ ನೀಡಿದನೋ ಅವರಿಂದಲೇ ಶಿಕ್ಷೆ ಅನುಭವಿಸಬೇಕಾಯಿತು ಎಂದು ಅವನಿಗೆ ಅನ್ನಿಸಿತು. ಸುಮಳ ಕಣ್ಣುಗಳಲ್ಲಿ ನೋವು ತುಂಬಿತ್ತು. ಆದರೆ ಅವಳು ತನ್ನ ನ್ಯಾಯಾಧೀಶ ಕರ್ತವ್ಯವನ್ನು ನಿರ್ವಹಿಸಿದಳು. ರಮೇಶ್ನನ್ನು ಜೈಲಿಗೆ ಕಳುಹಿಸಲಾಯಿತು. ಆದರೆ ಜೈಲಿಗೆ ಹೋಗುವ ಮುನ್ನ ರಮೇಶ್ ಸುಮಳನ ಒಂದು ಕ್ಷಣ ನೋಡಿದ. ಅವನ ಕಣ್ಣುಗಳಲ್ಲಿ ಯಾವುದೋ ಒಂದು ನೋವು, ಅಸಹಾಯಕತೆ ಇತ್ತು. ಸುಮಾ ತನ್ನ ಕೋರ್ಟ್ ಕೋಣೆಗೆ ಹಿಂತಿರುಗಿದ ನಂತರ ಅವಳು ಕುಸಿದು ಬಿಟ್ಟಳು. ತನ್ನ ತಂದೆಯಂತಹ ವ್ಯಕ್ತಿಗೆ ತಾನೇ ಶಿಕ್ಷೆ ನೀಡಬೇಕಾಯಿತು ಎಂದು ಅವಳಿಗೆ ತುಂಬ ನೋವಾಯಿತು. ಆದರೆ ಅವಳ ಅಪ್ಪ ಅಮ್ಮನ ಸಾವಿನ ರಹಸ್ಯ ಈಗ ಬಹಿರಂಗವಾಗಿತ್ತು. ರಮೇಶನಿಗೆ ಜೈಲು ಶಿಕ್ಷೆಯಾದ ನಂತರ ಸುಮಾ ಮಾನಸಿಕವಾಗಿ ಬಹಳ ನೊಂದಿಕೊಂಡಿದ್ದಳು. ಅವಳು ತನ್ನನ್ನು ಸಾಕಿ ಸಲುಹಿದ ಅಪ್ಪನಿಗೆ ತಾನೇ ಶಿಕ್ಷೆ ನೀಡಬೇಕಾಯಿತಲ್ಲ ಎಂಬ ನೋವಿನಲ್ಲಿ ದಿನ ಕಳೆಯುತ್ತಿದ್ದಳು. ಆದರೆ ನ್ಯಾಯದ ದಾರಿಯಲ್ಲಿ ತಾನು ಸರಿಯಾಗಿ ನಡೆದುಕೊಂಡಿದ್ದೇನೆ ಎಂದು ತನ್ನನ್ನು ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಳು. ಕೆಲ ದಿನಗಳ ನಂತರ ಒಂದು ಹೊಸ ಸಾಕ್ಷಿ ಬೆಳಕಿಗೆ ಬಂತು. ರಮೇಶ್ನನ್ನು ಜೈಲಿಗೆ ಹಾಕಿದ ಕೇಸಿಗೆ ಸಂಬಂಧಿಸಿದಂತೆ ಕೆಲವು ಹೊಸ ಅಂಶಗಳು ತನಿಖಾಧಿಕಾರಿಗಳ ಗಮನಕ್ಕೆ ಬಂದವು. ರಮೇಶ್ ನಿಜವಾಗಿಯೂ ಕೊಲೆ ಮಾಡಿರಲಿಲ್ಲ. ಆ ಸಮಯದಲ್ಲಿ ಸುಮಳ ಹೆತ್ತವರನ್ನು ಬೇರೆ ಯಾರದೋ ವ್ಯವಹಾರದ ದ್ವೇಷಕ್ಕಾಗಿ ಕೊಲೆ ಮಾಡಲಾಗಿತ್ತು. ಆ ಕೊಲೆಯ ಆರೋಪ ರಮೇಶ್ನ ಮೇಲೆ ಬಂದಿತ್ತು. ಏಕೆಂದರೆ ಆತ ಕೊಲೆ ನಡೆದ ಸಮಯದಲ್ಲಿ ಸ್ಥಳದಲ್ಲಿ ಸಿಕ್ಕಿಹಾಕಿಕೊಂಡಿದ್ದ. ರಮೇಶ್ ಆ ಸಮಯದಲ್ಲಿ ಸುಮಳ ಹೆತ್ತವರನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದ. ಆದರೆ ಪರಿಸ್ಥಿತಿಗಳು ಅವನಿಗೆ ವಿರುದ್ಧವಾಗಿ ತಿರುಗಿದವು. ಈ ಹೊಸ ಸಾಕ್ಷ್ಯಗಳನ್ನು ಸುಮಳ ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು. ಸುಮಾ ಈ ವಿಚಾರವನ್ನು ಕೇಳಿ ಆಘಾತಗೊಂಡಿದ್ದಳು. ತಾನು ಅಷ್ಟು ಕಷ್ಟಪಟ್ಟು ತನ್ನ ತಂದೆಗೆ ಶಿಕ್ಷೆ ನೀಡಿದ್ದು ತಪ್ಪಾಗಿತ್ತು ಎಂದು ಆಂತರಿಕವಾಗಿ ನೋವಾದಳು. ತನ್ನ ತೀರ್ಪು ತಪ್ಪಾಗಿತ್ತೆಂದು ಅವಳಿಗೆ ಅನ್ನಿಸಿತು. ತಕ್ಷಣವೇ ಅವಳು ರಮೇಶ್ನ ಪ್ರಕರಣವನ್ನು ಮರುಪರಿಶೀಲಿಸುವಂತೆ ಆದೇಶಿಸಿದಳು. ಮತ್ತೊಮ್ಮೆ ನ್ಯಾಯಾಲಯದಲ್ಲಿ ಹೊಸ ಸಾಕ್ಷ್ಯಗಳನ್ನು ಪರಿಶೀಲಿಸಲಾಯಿತು. ಅಂತಿಮವಾಗಿ ನಿಜವಾದ ಅಪರಾಧಿಗಳನ್ನು ಗುರುತಿಸಿ ಅವರನ್ನು ಬಂಧಿಸಲಾಯಿತು. ರಮೇಶ್ ನಿರಪರಾಧಿ ಎಂದು ಸಾಬೀತಾಯಿತು. ರಮೇಶ್ಗೆ ಜೀವಾವಧಿ ಶಿಕ್ಷೆ ಎಂದು
ಮುಕ್ತಿ ದೊರಕಿತು. ನ್ಯಾಯಾಲಯದಿಂದ ಹೊರಬರುತ್ತಿದ್ದ ರಮೇಶ್ನನ್ನು ಸುಮ ಕಣ್ಣೀರಿಟ್ಟು ಒಪ್ಪಿಕೊಂಡಿದ್ದಳು. ನನ್ನನ್ನು ಕ್ಷಮಿಸಿ ಅಪ್ಪ, ನಾನು ನಿಮಗೆ ಅನ್ಯಾಯ ಮಾಡಿಬಿಟ್ಟೆ ಎಂದು ಅವಳು ಗಳಗಳನೆ ಅಳುತ್ತಾ ಹೇಳಿದಳು. ರಮೇಶ್ ಅವಳ ಬೆನ್ನು ತಟ್ಟಿ, ಇಲ್ಲ ಕಂದ, ನೀನು ನಿನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೀಯ. ನ್ಯಾಯಕ್ಕೆ ಸತ್ಯ ಬೇಕು, ಅದು ಈಗ ಹೊರಬಂದಿದೆ. ನೀನು ನನ್ನ ಮಗಳು, ಯಾವಾಗಲೂ ನನ್ನ ಮಗಳೇ ಎಂದು ಹೇಳಿದ. ಸುಮಾ ನ್ಯಾಯಾಧೀಶೆಯಾಗಿ ನ್ಯಾಯವನ್ನು ಎತ್ತಿ ಹಿಡಿದಳು ಮತ್ತು ಮಗಳಾಗಿ ತನ್ನ ಪ್ರೀತಿಯನ್ನು ಮತ್ತೆ ಗಳಿಸಿದಳು. ಸತ್ಯ ಕೊನೆಗೂ ಗೆದ್ದು ಅವರ ಬದುಕಿನಲ್ಲಿ ಹೊಸ ಬೆಳಕು ಮೂಡಿತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.